ಬಂಧಿತರನ್ನಾಗಿದ್ದಂತಹ ಪವಿತ್ರ ಗೌಡಗೂ ಕೂಡ ಜಾಮೀನು ಮಂಜೂರಾಗಿದೆ. ಸದ್ಯಕ್ಕೆ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಕಣ್ಣೀರು ಹಾಕಿದ್ದಾರಂತೆ. ಅಂದ್ರೆ ಆನಂದ ಭಾಷ್ಪ ಅದು. ಸಹ ಕೈದಿಗಳ ಬಳಿ ಪವಿತ್ರ ಗೌಡ ತಮ್ಮ ಖುಷಿಯನ್ನ ತೋಡ್ಕೊಂಡಿದ್ದಾರೆ. ಆ ಖುಷಿಗೆ ಕಣ್ಣಲ್ಲಿ ನೀರು ಬಂದಿದೆ. ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಅವರ ಸಂತಸ ಇದು. 6 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಹಕ್ಕಿಯಾಗಿದ್ರು. ಕತ್ತಲೆ ಕೋಣೆಯಲ್ಲಿ ದಿನಗಳನ್ನ ಎಣಿಸ್ತಾ ಇದ್ರು. ಕಂಬಿಯನ್ನ ಎಣಿಸಿ ಸಾಕಾಗಿತ್ತು ಅವ್ರಿಗೆ. ಸೊ ಫೈನಲಿ ನನ್ನ ಗಣೇಶನ ಹರಕೆ ಫಲಿಸಿದೆ, ಪೂಜೆ ಉಪವಾಸ ವ್ರತ ಎಲ್ಲ ಫಲಿಸಿದೆ ಅಂತ ಅವರ ಸಹ ಕೈದಿಗಳ ಹತ್ರ ಹೇಳ್ಕೊಂಡಿದ್ದಾರಂತೆ. ಜೈಲಲ್ಲಿ ಲವಲವಿಕೆಯಿಂದ ಬೇಲ್ ಸಿಕ್ಕ ಖುಷಿಗೆ ಓಡಾಡ್ತಾ ಇದ್ದಾರಂತೆ ಪವಿತ್ರ ಗೌಡ ಅವರು. ಪ್ರಕರಣದ A1 ಆಗಿದ್ರು. ಇವ್ರ ಮೇಲೆ ಷಡ್ಯಂತ್ರದ ಆರೋಪ ಇತ್ತು. ಅತ್ಯಂತ ಕ್ರೂರವಾಗಿ ನಡೆಸ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ಅನ್ನಂತ ಆರೋಪ ಇತ್ತು. ಇವ್ರ ಪರ ಸೆಬಾಸ್ಟಿನ್ ಅವರು ವಾದವನ್ನ ಮಂಡಿಸಿದ್ರು. ಅವರೆಲ್ಲರ ವಾದಕ್ಕೆ ಈಗ ಮನ್ನಣೆ ಸಿಕ್ಕಿದೆ, ಪುರಸ್ಕಾರ ಸಿಕ್ಕಿದೆ ಇವರ ಬೇಲ್ ಪಿಟಿಷನ್ಗೆ ಸಂಬಂಧಪಟ್ಟಂತೆ. ಹೀಗಾಗಿ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ವಿಪರೀತ ರಿಲ್ಯಾಕ್ಸ್ ಅಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಪರೀತ ತಲೆಭಾರದಿಂದ ಒದ್ದಾಡ್ತಾ ಇದ್ರು. 1 ತಿಂಗಳು 2 ತಿಂಗಳು ಅಂದರೆ ಸರಿ, ತಿಂಗಳಾನ್ಗಟ್ಲೆಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ, ಏನೇ ಪ್ರಯತ್ನ ಪಟ್ಟರು ಅಂತ ಅವರು ವಿಲವಿಲ ಒದ್ದಾಡಿ ಹೋಗಿದ್ರು. ಜಾಮೀನಿಗಾಗಿ ಹಾತೊರಿತಾ ಇದ್ರು ಪವಿತ್ರ ಗೌಡ ಅವರು. ವಿಪರೀತ ಪ್ರಯತ್ನ ಪಡ್ತಾ ಇದ್ರು. ಪವಿತ್ರಾಗೆ ಬೇಲ್ ಸಿಕ್ಕಿದ್ದಕ್ಕೆ ಅವರ ತಾಯಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಿಯರಿಂಗ್ ಸಂದರ್ಭದಲ್ಲಿ ಕೂಡ ಅವ್ರು ಹೋಗ್ತಾ ಇದ್ರು. ಆಮೇಲೆ ಪ್ರತಿದಿನ ಒಂದು ಆಸೆ ಕಣ್ಗಳು ತಾಯಿ ಮುಖದಲ್ಲಿ ಕಾಣಿಸ್ತಾ ಇತ್ತು, ಇವತ್ತು ಸಿಗ್ಬೋದು ಮಗಳಿಗೆ ಜಾಮೀನು ಅಂತ. ಸೊ ಅವ್ರು ಮಾತಾಡಿದ್ದಾರೆ, ಜಾಮೀನು ಸಿಕ್ಕಿರೋದು ಖುಷಿಯಾಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಬೇಕಾದ್ರೆ ಪವಿತ್ರ ಗೌಡ ಅವರ ತಾಯಿ ಹೇಳ್ಕೊಂಡಿದ್ದಾರೆ. ಖುಷಿ ಆಯ್ತು, ಅಷ್ಟೇ ಖುಷಿ ಆಯ್ತು. ಅಲ್ಲ, ಈ ಕಳೆದ 6 ತಿಂಗಳಿಂದ ಹಲವು ಬಾರಿ ಬಂದಿದ್ರು, ಏನು ಇವತ್ತು ಜಾಮೀನು ಸಿಕ್ಕಿದೆ ಏನಂತ? ಇದು ಖುಷಿ ಆಯ್ತಪ್ಪ, ಖುಷಿ ಆಯ್ತು. ಅಲ್ಲ ಮೇಡಮ್, ಚಿಕ್ಕದಾಗಿ ಜಾಮೀನು ಸಿಕ್ಕಿರೋದ್ರ ಬಗ್ಗೆ ಖುಷಿ ಆಯ್ತು, ಅಷ್ಟೇ ಖುಷಿ ಆಯ್ತು. ಅಲ್ಲ, ಈ ಕಳೆದ 6 ತಿಂಗಳಿಂದ ಹಲವು ಬಾರಿ ಬಂದಿದ್ರು, ಏನು ಇವತ್ತು ಜಾಮೀನು ಸಿಕ್ಕಿದೆ ಏನಂತ? ಇದು ಖುಷಿ ಆಯ್ತಪ್ಪ, ಖುಷಿ ಆಯ್ತು. ಅಲ್ಲ ಮೇಡಮ್, ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ವಿಪರೀತವಾಗಿ ಅಷ್ಟೂ ಆರೋಪಿಗಳ ಪೈಕಿ ಮೊದಲು ಆಚೆ ಬರಬೇಕು ಅಂತ ಪ್ರಯತ್ನ ಪಟ್ಟಿದ್ದೆ ಪವಿತ್ರ ಗೌಡ, ಬಟ್ ಆಗಿರಲಿಲ್ಲ ಅದು. ಈಗ ಅವರಿಗೆ ಅವರ ಪರ ವಕೀಲರು ಸಲ್ಲಿಸಿದಂತಹ ವಾದಕ್ಕೆ ಮನವಿಗೆ ಕೋರ್ಟ್ ಪುರಸ್ಕರಿಸಿದೆ. ಇದರ ಖುಷಿ ಇಡೀ ಫ್ಯಾಮಿಲಿ ಯಾವ ರೀತಿ ಮನೆ ಮಾಡಿದೆ. ಪವಿತ್ರ ಗೌಡ ಅದು ನಡವಳಿಕೆ ಹೆಂಗೆ ಬದಲಾಗಿದೆಯಂತೆ ಜೈಲಲ್ಲಿ, ಮತ್ತೆ ಅವರ ತಾಯಿ ಇನ್ನುಳಿದಂತೆ ಏನೇನು ಹೇಳಿದ್ರು ಅಂತ. ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A1 ಆರೋಪಿಯಾಗಿಂತ ಪವಿತ್ರ ಗೌಡ ಅವರು ನೀವು ಹೇಳಿದ ಹಾಗೆ ಆರಂಭದಿಂದಲೂ ಕೂಡ ಜಾಮೀನಿನ ಮೇಲೆ ಹೊರಗಡೆ ಬರಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನು ಮಾಡಿದ್ರು. ಸೆಷನ್ಸ್ ಕೋರ್ಟಲ್ಲೂ ಕೂಡ ಅವರು ಜಾಮೀನು ಅರ್ಜಿ ಹೋದಂಥ ಸಂದರ್ಭದಲ್ಲಿ 2 ಬಾರಿ ಕ್ಯಾನ್ಸಲ್ ಆಗಿತ್ತು. ಅದಾದ ಬಳಿಕ ಸಾಕಷ್ಟು ಒಂದು ರೀತಿ ಖಿನ್ನತೆಗೊಳಗಾಗಿದ್ರು. ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರಯತ್ನ ಪಟ್ಟರು ಕೂಡ ಜಾಮೀನು ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಬೇಸರದಿಂದಿದ್ರು. ಅದೇ ಕಾರಣವನ್ನು ಇವತ್ತು ಹೈಕೋರ್ಟಲ್ಲಿ ಜಾಮೀನು ಸಿಕ್ಕಿದ ಬಳಿಕ ಅವರ ತಾಯಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗ ಮಗಳಿಗೆ ಜಾಮೀನು ಸಿಕ್ಕಿದೆ, ಹಾಗಾಗಿ ನನಗೆ ಈ ಒಂದು ಜಾಮೀನು ಆದೇಶದಿಂದ ಬಹಳಷ್ಟು ಸಂತೋಷವಾಗಿದೆ ಅನ್ನುವಂಥ ಹರ್ಷವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಈ ವಿಚಾರ ಪವಿತ್ರ ಗೌಡ ಜೈಲಿನಲ್ಲಿರುವಂತಹ ಪವಿತ್ರ ಗೌಡಿಗೂ ಕೂಡ ತಿಳಿಸಿರುವಂಥ ಕಾರಣಕ್ಕಾಗಿ ಸಾಮಾನ್ಯವಾಗಿ ಕಳೆದ 6 ತಿಂಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಈ ಒಂದು ಜಾಮೀನಿಗಾಗಿ ಕಾತರಿಸಿದ್ದಂತಹ ಪವಿತ್ರ ಗೌಡ ಅವರಿಗೆ ಈ ಜಾಮೀನು ಆದೇಶದ ಒಂದು ಸಂದೇಶ ಅವರಿಗೆ ಸಾಕಷ್ಟು ಖುಷಿ ತಂದಿದೆ. ಆನಂದ ಬಾಷ್ಪವನ್ನು ಹೊರಹಾಕಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಅವರ ತಾಯಿ ಪ್ರತಿ ಬಾರಿ ಕೂಡ ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ಇರುವಂಥ ಸಂದರ್ಭದಲ್ಲಿ ನಿರಂತರವಾಗಿ ಬರ್ತಾ ಇದ್ರು. ಅದು ವಾದ ಮತ್ತು ಪ್ರತಿವಾದವನ್ನು ಆಲಿಸುವುದು ಮತ್ತು ಜಾಮೀನಿನ ಆರ್ಡರ್ ಏನಿರುತ್ತೆ ಅನ್ನುವಂಥದ್ದನ್ನು ಕೂಡ ನೋಡುವ ಪ್ರಕ್ರಿಯೆಯಲ್ಲಿ ಸ್ವತಃ ಅವರ ತಾಯಿ ಭಾಗ್ಯ ಅವರು ಭಾಗವಹಿಸ್ತಿದ್ರು. ಎಲ್ಲ ಒಂದು ಕಡೆ ನಿರಂತರವಾಗಿ ಬಂದು ಹೋಗುವಂಥ ಸಂದರ್ಭದಲ್ಲಿ ನಿರಾಶೆ ಇತ್ತು. ಆದರೆ ಇವತ್ತು ಜಾಮೀನು ಅವರಿಗೆ ಸಿಕ್ಕಿರುವಂಥ ಕಾರಣಕ್ಕಾಗಿ ಪವಿತ್ರ ಗೌಡ ಅವರ ತಾಯಿ ಭಾಗ್ಯ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡುತ್ತಾ ಈ ಒಂದು ಕೋರ್ಟ್ನ ಈ ಆದೇಶ ನಮಗೆ ಬಹಳಷ್ಟು ಸಂತೋಷವನ್ನು ತಂದಿದೆ, ಜಾಮೀನು ಸಿಕ್ಕಿದೆ ಅನ್ನುವಂಥ ಒಂದು ಹರ್ಷವನ್ನು ವ್ಯಕ್ತಪಡಿಸಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್. ಒಂದು ಕಡೆಗೆ ಪವಿತ್ರ ಫ್ಯಾಮಿಲಿಯಲ್ಲಿ ಹೆಂಗೆ ಖುಷಿ ಮನೆ ಮಾಡಿದೆ ಮತ್ತು ಪವಿತ್ರ ಹಿರಿ ಹಿಗ್ತಾ ಇರೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಹೇಗೆ ಅವರು ಕೂಡ ರಿಲ್ಯಾಕ್ಸ್ಡ್ ಫೀಲ್ ಆಗಿ ತುಂಬ ಲವಲವಿಕೆಯಿಂದ ಓಡಾಡ್ತಾ ಇದ್ದಾರೆ. ಜೈಲಿಂದ ಆಚೆ ಬರೋದಕ್ಕೆ ವಿಪರೀತ ಪ್ರಯತ್ನವನ್ನು ಪಟ್ಟಿದ್ರು. ಇನ್ಫ್ಯಾಕ್ಟ್ ಎಲ್ಲ ಆರೋಪಿಗಳಿಗಿಂತ ಹೆಚ್ಚು ಇವರದ್ದು ಹಪಹಪಿ ಜಾಸ್ತಿ ಕಾಣಿಸ್ತಾ ಇತ್ತು. ಇವ್ರ ಪರ ವಕೀಲರು ವಾದ ಮಂಡಿಸಬೇಕಾದ್ರೆ ಕೂಡ ಭಾಳ ಶಾಕಿಂಗ್ ಆಗಿತ್ತು. ಯಾಕಂದರೆ ಅವ್ರ ಪರ ವಕೀಲರು ಹೇಳ್ತಾ ಇದ್ರು ಈ ಪ್ರಕರಣಕ್ಕೂ ಪವಿತ್ರಂಗೂ ಸಂಬಂಧ ಇಲ್ಲ ಅಂತೆಲ್ಲ ವಾದವನ್ನು ಮಂಡಿಸ್ತಾ ಇದ್ರು.